ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ಕ್ಯಾರಿ ಬ್ಯಾಗ್ನಿಂದ ಒಂದು ಸಿಂಪಲ್ ಆಗಿರುವಂಥ ಬಾಗಿಲಿಗೆ ಹಾಕುವಂಥ ತೋರಣವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಇದನ್ನು ಬಾಗಿಲಿನ ಸೈಡ್ನಲ್ಲೂ ಕೂಡ ಹಾಕ್ಕೋಬೋದು. 3 ಕಲರ್ ಕ್ಯಾರಿ ಬ್ಯಾಗ್, ಕತ್ತರಿ, ಸ್ಟೆಪ್ಲರು, ರಿಬ್ಬನ್ನು, ಫೆವಿಕ್ರಿಲ್ಲು, 3 ಸೈಡ್ನಲ್ಲಿ 11 ಸೆಂಟಿಮೀಟರು, 8 ಸೆಂಟಿಮೀಟರು ಮತ್ತು 5 ಸೆಂಟಿಮೀಟರು ಕಾರ್ಡನ್ನು ತೆಗೆದುಕೊಂಡಿದ್ದೀನಿ ಮತ್ತು ಬ್ಲೂ ಕಲರ್ ಕುಂದನ್. ಇಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಗೊಳ್ತಾ ಇದ್ದೀನಿ. 11 ಸೆಂಟಿಮೀಟರ್ ಡಯಾಮೀಟರ್ ಇರುವಂಥ ಒಂದು ರೌಂಡ್ ಶೇಪ್ ಕಾರ್ಡ್ನಲ್ಲಿ ವೈಟ್ ಕಲರ್ ಕ್ಯಾರಿ ಬ್ಯಾಗನ್ನು ಕಟ್ ಮಾಡ್ತಾ ಇದ್ದೀನಿ. ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಫೋಲ್ಡ್ ಮಾಡಿ 3 ಫೋಲ್ಡ್ ಮಾಡಿದ್ದೀನಿ. 2 ಸೈಡ್ನಲ್ಲೂ ಕತ್ತರಿಸಿ ಒಂದು ಹೂವನ್ನು ರೆಡಿ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋಂಥ ತೋರಣ. ಇದನ್ನು ವಾಶ್ ಕೂಡ ಮಾಡ್ಕೊಳ್ಬೋದು ಕೊಳೆಯಾದಾಗ. ಈಗ 11 ಸೆಂಟಿಮೀಟರ್ನಲ್ಲಿ ವೈಟ್ ಕಲರ್ ಫ್ಲವರು, 8 ಸೆಂಟಿಮೀಟರ್ ರೆಡ್ ಹಾಗೂ 8 ಸೆಂಟಿಮೀಟರ್ನಲ್ಲಿ ಯೆಲ್ಲೋ ಕಲರ್ 3 ಸೈಜ್ನಲ್ಲಿ ಹೂಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ವೈಟ್ ಕಲರ್ ಹೂವಿನ ಮಧ್ಯಭಾಗದಲ್ಲಿ ಫೆವಿಕ್ರಿಲ್ ಹಾಕಿ ರೆಡ್ ಕಲರ್ ಫ್ಲವರ್ ಅಂಟಿಸ್ತಾ ಇದ್ದೀನಿ. ಅದರ ಮೇಲ್ಭಾಗಕ್ಕೆ ಪುನಃ ಫೆವಿಕ್ರಿಲ್ ಹಾಕಿ ಯೆಲ್ಲೋ ಕಲರ್ ಅಂಟಿಸ್ತಾ ಇದ್ದೀನಿ. ಇವಾಗ ಫ್ಲವರ್ ರೆಡಿಯಾಗಿದೆ. ಇದನ್ನು ಬಾಗಿಲಿನ ಸೈಜ್ನಲ್ಲಿ ಟೇಪನ್ನು ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಫ್ಲವರ್ ಇಟ್ಟು ರಿಬ್ಬನ್ ಮತ್ತು ಫ್ಲವರ್ ಸೇರಿಸಿಬಿಟ್ಟು ಸ್ಟೆಪ್ಲರ್ ಮಾಡ್ತಾಯಿದ್ದೀನಿ. ಬಾಗಿಲಿನ ಸೈಜ್ ನೋಡಿಕೊಂಡು ಎಷ್ಟು ಹೂಗಳನ್ನು ಮಾಡಬೇಕು ಅಂತ ಅಷ್ಟು ಹೂಗಳನ್ನು ಮಾಡಿಕೊಂಡು ಇದೇ ರೀತಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಮೇಲ್ಭಾಗದಲ್ಲಿ ಒಂದು ಬ್ಲೂ ಕಲರ್ ಸ್ಟೋನ್ ಅಂಟಿಸ್ತಾ ಇದ್ದೀನಿ. ಹೂಗಳನ್ನು ಮಾಡಿಕೊಳ್ಬೇಕು. ಮಾಡಿ ಅಂಟಿಸ್ತಾ ಇದ್ದೀನಿ. ಇವಾಗ ತೋರಣ ರೆಡಿಯಾಗಿದೆ. ಇದನ್ನೇ ಬಾಗಿಲಿನ ಪಕ್ಕದಲ್ಲೇ ಹಾಕೋದಾದರೆ ತುದಿಯಲ್ಲಿ ಪರ್ಲ್ ಪೋಣಿಸಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಬಾಗಿಲಿನ ಸೈಡ್ನಲ್ಲಿ ಹಾಕ್ಕೊಳ್ಬೋದು. ಹೇಗಾದರೂ ಮಾಡ್ಕೊಳ್ಬೋದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.